ಫಸ್ಟ್ ಹೋಗಿ ಈ ವಿಜಿನ ಮನೆಯಿಂದ ಹೊರಕ್ಕೆ ಹಾಕ್ತೀನಿ. ರೀತಾ ನನಗೆ ಪರ್ಮಿಷನ್ ಕೊಟ್ಟವಳೆ. ಅವಳು ಇಲ್ಲಿ ಇರಬಾರ್ದು, ಇವಳ ಮುಖ ನಾನು ನೋಡಬಾರ್ದು. ಇವಳ ಮುಖ ನೋಡಿದ್ರೆ ನನಗೆ ಎಲ್ಲಿಲ್ಲದ್ದು ಕೋಪ ಬರ್ತೈತೆ. ಇವಳು ಈ ಊರಲ್ಲಿ ಇರಬಾರ್ದು. ಈ ಊರಲ್ಲಿ ಇರಬಾರ್ದು ಅಂದರೆ ಇವಳಿಗೆ ಮನೆ ಇರಬಾರ್ದು. ಮನೆ ಇರಬಾರ್ದು ಅಂತಂದರೆ ನಾನು ಮನೆಯಿಂದ ಹೊರಗೆ ಹಾಕಬೇಕು. ರೀತಾ ನನಗೆ ಪರ್ಮಿಷನ್ ಕೊಟ್ಟಿದ್ದಾಳೆ. ನನ್ನ ಕೈಯಿಂದಲೇ ಅವಳನ್ನ ಆಚೆ ದಪ್ತೀನಿ. ಬರ್ತೀನಿ ತಡಿಯೆ. ನಾನಿರಬೇಕು, ಇಲ್ಲಾಂದ್ರೆ ನೀನಿರಬೇಕು. ನೀನಂತೂ ಈ ಊರಲ್ಲಿ ಇರಬಾರ್ದು. ಈ ಊರಲ್ಲಿ ನೀನು ಇದ್ದುಬಿಟ್ರೆ ನಾನಂತೂ ಇರೋದಿಲ್ಲ. ನೀನಿರಬೇಕು, ನಾನಿರಬೇಕು ಅಷ್ಟೇ. ರೀತಾ ಪರ್ಮಿಷನ್ ಕೊಟ್ಟವಳೆ, ನಾನು ಹೊರಕ್ಕೆ ಹಾಕೇ ಹಾಕ್ತೀನಿ ನಿನ್ನ. ಕತ್ತಿಡ್ದು ಆಚೆ ದಬ್ತೀನಿ ನಿನ್ನ. ಅವಳಿಂದ ನನ್ನ ಜೀವನ ಹಾಳಾಯಿತು. ಇವಾಗ ಸುಗುಣ ಏನೇ ಅಂದರೂ ನನ್ನ ಜೊತೆ ಚೆನ್ನಾಗಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ನನಗೆ. ಸುಗುಣ ನನಗೆ ಇವಾಗ ಡೈವರ್ಸ್ ವಾಪಸ್ ತಗೊಳ್ತೀನಿ ಅಂತ ಹೇಳಿ ಒಂದು ಮಾತೂ ಹೇಳ್ತಾ ಇಲ್ವಲ್ಲ ಇವಳು ನನಗೆ. ಏಯ್ ವಿಜಿ ಅನ್ನವಳೆ, ಬಾರೆ ಹೊರಕ್ಕೆ. ಏಯ್ ವಿಜಿ, ಇನ್ನು ಏನಂತ ಈ ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ತೀಯೇ? ಇನ್ನು ಏನಂತ ಈ ಮನೇಲಿ ಇದೆಯಾ ನೀನು? ಬಾರೆ ಫಸ್ಟ್ ಹೊರಕ್ಕೆ. ಯಾಕೆ ವರ್ಷ ಅವ್ರೆ, ಏನಾಯ್ತು? ಹೊರಗಿಂದ ವಿಜಿ 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 ಅಂತ ಹೇಳಿ ಇಷ್ಟು ಜೋರಾಗಿ ಬಾಯಿ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಯಾಕೆ ವರ್ಷ ಅವ್ರೆ? ಏಯ್ ಯಾಕೆ ಏನು ಅಂತ ಕಾರಣ ಕೇಳಬೇಡ. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದೆ ಇರೋರ ಥರ ನೀನು ನಾಟಕ ಮಾಡಬೇಡ. ನಿನಗೆಲ್ಲ ಗೊತ್ತೈತೆ. ಎಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದೆಯಲ್ಲ ನೀನು. ಬಾರೆ, ಈ ಮನೇಲಿ ನಿನಗೆ ಇನ್ನೊಂದು ನಿಮಿಷನೂ ಜಾಗ ಇಲ್ಲ ಇಲ್ಲಿ. ಇಲ್ಲಿಂದ ನೀನು ಫಸ್ಟ್ ಈ ಖಾಲಿ ಮಾಡಲೇಬೇಕು. ಫಸ್ಟ್ ಹೊರಗೆ ಹೋಗ್ಬಾ, ಈ ಮನೆಯಿಂದ ಹೊರಗೆ ಹೋಗ್ಬಾ ನೀನು. ನನಗೆ ಈ ಮನೆಯಿಂದ ಹೊರಗೆ ಹಾಕೋಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾಳೆ ರೀತಾ. ನೀನೇ ಏನು ಮಾಡ್ತೀಯ ಗೊತ್ತಿಲ್ಲ, ವಿಜಿನ್ ಮನೆಯಿಂದ ಹೊರಗೆ ಹಾಕು ಅಂತ ಹೇಳಿ ರೀತಾನೇ ಹೇಳಿದಾಳೆ. ಬಾರೆ ಹೋಗು ನೀನು ಹೊರಗಡೆ. ಅಯ್ಯೋ ಅಯ್ಯೋ ವರ್ಷ ಅವರೇ, ನಾನು ನಿಮ್ಮ ಹತ್ರನೇ ಬರೋಣ ಅಂತ ಹೇಳಿ ಹೊರಟಿದ್ದೆ. ಅಷ್ಟರಲ್ಲಿ ನೀವೇ ಬಂದುಬಿಟ್ರಾ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ ವರ್ಷ ಅವರೇ. ಪ್ಲೀಸ್ ವರ್ಷ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಸುಮ್ಮನೆ ಇರ್ತೀರಾ? ಇವಾಗ ನನ್ನ ಹೊಡಿಬೇಡಿ ನೀವು. ಯಾಕೆ ಹೊರಗಡೆ ದಬ್ಬದಕ್ಕೆ ಬಂದಿದ್ದೀರಾ? ನಿಮ್ಮ ಹತ್ರ ಮಾತಾಡಬೇಕು, ಸ್ವಲ್ಪ ದಯವಿಟ್ಟು ಸಮಾಧಾನದಿಂದ ಕೇಳ್ತೀರಾ? ಇನ್ಮೇಲಿಂದ ಎಲ್ಲರೂ ಚೆನ್ನಾಗಿರ್ಬೋದು. ಯಾರೂ ಜಗಳಾಡೋದಿಲ್ಲ, ಯಾರೂ ಕಿತ್ತಾಡೋದಿಲ್ಲ. ಎಲ್ಲರೂ ಸುಗುಣ, ನಾನು, ನೀನು ಎಲ್ಲರೂ ಚೆನ್ನಾಗಿರ್ಬೋದು. ಸ್ವಲ್ಪ ಸಮಾಧಾನದಿಂದ ಇರ್ರಿ. ಸ್ವಲ್ಪ ಸಮಾಧಾನದಿಂದ ಇದ್ದರೆ ಎಲ್ರಿಗೂ ಒಳ್ಳೆಯದು. ನೀವು ಸಿಟ್ಟಲ್ಲಿ ಬಂದು ನನಗೆ ಈ ಥರ ಹೊಡಿತಾ ಇರೋದು ಸರಿ ಇಲ್ಲ. ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಾ ಇರೋದು ಸರಿ ಇಲ್ಲ. ನಿಮ್ಮ ಬೆಲೆ ನನಗೆ ಈಗ ಅರ್ಥ ಆಯಿತು. ಸುಗುಣನ ನೋವೇನಂತ ನನಗೆ ಈಗ ಅರ್ಥ ಆಯಿತು. ವರ್ಷ ಅವರೇ, ಸ್ವಲ್ಪ ಸಮಾಧಾನದಿಂದ ನಾನು ಹೇಳ್ತಾ ಇರೋದನ್ನ ಕೇಳ್ರಿ ವರ್ಷ ಅವರೇ. ಇವನ್ಯಾಕೆ ಇವನು ಹಿಂಗೆ ಒಯ್ತಾ ಇದ್ದಾನೆ? ತಾಕಂದ್ರೆ ಹಿಡ್ಕೊಂಡು ಒಯ್ತಾನಲ್ಲ. ನೋಡಿ ಅಮ್ಮಿ, ನನ್ನ ಅಚ್ಚನೆ ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದು. ಈ ನನ್ನ ಮಗಂತ ಒಳ್ಳೆ ಮಾತಿಗೆ ಬೆಲೆ ಇಲ್ಲ. ಈ ಮನೇಲಿ ನಿಮಗೆ ಜಾಗ ಇಲ್ಲ. ಆದಷ್ಟು ಬೇಗ ನೀವು ಈ ಮನೆಯಿಂದ ಹೊರ್ಗಡೆ ಹೋಗಬೇಕು. ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಬೇಕು ನೀವು. ನನಗೆ ರೀತಾ ಹೇಳಿದಾಳೆ, ಈ ಮನೆ ಖಾಲಿ ಮಾಡಿಸು ನಿಮಗೆ ಅಂತ ಹೇಳಿ. ಮನೆ ಖಾಲಿ ಮಾಡು. ನಾನು ಕರ್ಕೊಂಡು ಬಂದಿದ್ದೀನಿ, ನಾನೇ ಆಚೆ ದಬ್ತಾ ಇದ್ದೀನಿ. ಹೋಗ್ಬಿಡಿ, ನಿಮ್ಮೂರಿಗೆ ನೀವು ಹೋಗ್ಬಿಡ್ರಿ. ಕಣ್ಣಿಗೆ ಮರೆಗೆ ಹೋಗ್ಬಿಡ್ರಿ ನೀವು. ವರ್ಷ ಅವರೇ, ನಿಮಗೆ ಬೇಜಾರಾಗೈತೆ ಅಂತ ಗೊತ್ತು. ಸಮಾಧಾನದಾಗ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಸಮಾಧಾನದಾಗ ಕೇಳ್ತೀರಾ? ಏನಂತಂದರೆ ಈ ಕಡೆ ತಿರುಗ್ರಿ, ಇಲ್ಲಿ ಹೇಳ್ತೀನಿ. ವರ್ಷ ಅವರೇ, ನಮ್ಮಮ್ಮನ ಬೈಬೇಡ್ರಿ. ನಮ್ಮಮ್ಮನ ಯಾಕೆ ಬೈತಾ ಇದ್ದೀರಾ ನೀವು? ನಾನು ಕರ್ಕೊಂಬಂದಿದ್ದೀನಿ, ಅದಕ್ಕೇನೆ ನಾನು ಕರ್ಕೊಂಬಂದು ಮನೆಗೆ ಸೇರಿಸಿದ್ದು. ಅದಕ್ಕೆ ಇವಾಗ ನನ್ನ ಕೈಯಾರೇನೆ ನಾನು ಆಚೆ ಹಾಕ್ತಾ ಇದ್ದೀನಿ. ಫಸ್ಟ್ ಈ ಮನೆ ಖಾಲಿ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ ನಿನಗೆ. ಮತ್ತೆ ನಮ್ಮ ಅಮ್ಮನ ಯಾಕೆ ಬೈತೀಯಾ? ಏನು ನನಗೆ ಸಮಾಧಾನ ಇಲ್ಲ. ಇಷ್ಟು ದಿವಸ ಸಮಾಧಾನದಾಗಿದ್ದು ಇದು ನನಗೆ ಸಾಕಾಗೈತೆ. ಎಲ್ಲ ಸಮಾಧಾನ ಅನ್ನೋದು ನನಗೆ ಹೊರಟೋಗೈತೆ. ಇವಾಗ ಏನಿದ್ರು ನಾನು ಸಿಟ್ಟಲ್ಲೇ ಮಾಡೋದು. ನನಗೆ ಸಮಾಧಾನ ಅನ್ನೋದಿಲ್ಲ. ನನಗೆ ಈ ಸಮಾಧಾನ ಅನ್ನೋ ಪದನೇ ಬೇಡ. ನನಗೆ ಸಮಾಧಾನನೇ ಇಲ್ಲ ನನ್ನ ಮನಸ್ಸಲ್ಲಿ ಇವಾಗ ನೀನು ಮಾಡಿರೋ ಇದಕ್ಕೆ. ನನ್ನ ಮಗಳು ಎಷ್ಟು ಒಳ್ಳೆ ಮನಸ್ಸಿಂದನ ಎಲ್ಲರ ತಗು ಚೆನ್ನಾಗಿರಾನ್ ಕಣಮ್ಮ ಅಂತ ಹೇಳಿ ನನ್ನ ಮಗಳು ಎಷ್ಟು ಹೇಳ್ತಾ ಇದ್ಲು ಇಷ್ಟ ತಿಂತಕನ. ಆದರೆ ನಿನಗದು ಅರ್ಥ ಆಗ್ತಾ ಇಲ್ವಲ್ಲ. ನನ್ನ ಮಗಳು ಬಿಡಮ್ಮ, ಅವಳು ಸುಗುಣನೇ ಅನ್ನಂಗೆ ಒಂದು ಹೆಣ್ತಾನೆ. ಅವಳು ಚೆನ್ನಾಗಿರಲಿ, ನಾನು ಚೆನ್ನಾಗಿರ್ತೀನಿ, ಮೂವರು ಚೆನ್ನಾಗಿರೋಣ ಅಂತ ಹೇಳಿ ಎಷ್ಟು ಒಳ್ಳೆ ಮನಸ್ಸಿಂದ ಅವಳು ಕೇಳ್ತಿದ್ರು. ನೀನು ಬಂದು ಹಿಂಗೆ ಹೊಡಿತಾ ಇದೆಯಲ್ಲ, ನನ್ನ ಮಗಳನ್ನ ಹಿಡ್ಕೊಂಡು ಹೊರಗೆ ಹೋಗು ಅಂತ ದಬ್ತಾ ಇದೆಯಲ್ಲ. ನೀನು ಕಟ್ಕೊಂಡವ್ನು ನೀನು ಬಿಟ್ಟರೆ ಹೆಂಗಾಗುತ್ತೆ? ನಾವು ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ನನ್ನ ಮಗನೇ ನಿನಗೆ. ಹೌದು ವರ್ಷ, ಸುಗೋಣ, ನಾನು, ನೀನು ಮೂವರು ಚೆನ್ನಾಗಿರೋಣ. ನನ್ನ ನಿಮ್ಮ ಮನೆಗೆ ಕರ್ಕೊಂಡೋಗು. ಅಲ್ಲಿ ಕರ್ಕೊಂಡೋಗಿ ನಾನು ಕೆಲಸ ಮಾಡ್ತೀನಿ. ಇಲ್ಲೋಡು, ನನಗೆ ಫೋನ್ ಏನೂ ಬೇಡ. ನಿನ್ನ ಕಣ್ಣೆದ್ರಿಗೆ ನಾನು ಫೋನೆಲ್ಲ ತೆಗ್ದು ಎಸಿತೀನಿ. ಫೋನ್ ಬೇಡ, ಏನೂ ಬೇಡ. ಫೋನಿಂದ ನನ್ನ ಜೀವನ ಹಾಳಾಯಿತು ಅಂದಮೇಲೆ ನನಗೆ ಫೋನೇ ಬೇಡ. ನಾನು ಫೋನೇ ಎತ್ತಿ ಎಸ್ಬಿಡ್ತೀನಿ. ಅದಕ್ಕೇನೆ ಪ್ಲೀಸ್ ನಿಮ್ಮ ಮನೆಗೆ ನನ್ನ ಕರ್ಕೊಂಡೋಗ್ಬಿಟ್ಟು ಸುಗುಣ, ನಾನು ಈಗ ಇಬ್ಬರು ಹೆಂಡ್ತಿವ್ರವರು ಎಷ್ಟು ಜನ ಇಲ್ಲ. ಅದಕ್ಕೆ ನಾನು ಸುಗುಣ ಇಬ್ಬರು ನಿನಗೆ ಹೆಂಡ್ತಿಯಾಗಿರ್ತೀವಿ. ಅವಳು ಪಾಪ ಎಷ್ಟು ನೊಂದ್ಕೊಂಡಿದ್ದಾಳೋ, ಅವಳು ಎಷ್ಟು ಬೇಜಾರಾಗಿದ್ದಾಳೋ. ನೀನು ಯಾವಾಗ ನಾನು ಬಿಟ್ಟೋದೋ ಆವಾಗಲೇ ಗೊತ್ತಾಯಿತು ನನಗೇನಾದರೂ ಬೆಲೆ ಅಂತೇಳಿ. ನನಗೂ ಯಾರೂ ಇಲ್ಲ. ನನಗೂ ಯಾರಾದರೂ ಇದ್ದಾರಾ? ನನ್ನ ಗಂಡಂಗೆ ನಾನು ಡೈವರ್ಸ್ ಕೊಟ್ಟು ಬಂದಿದ್ದೀನಿ. ನನಗೂ ಯಾರೂ ಇಲ್ಲ. ನಮ್ಮ ಅಣ್ಣನೂ ದೂರ ಆಗಿದ್ದಾನೆ. ನೀನು ದೂರ ಆದರೆ ನಾನು ಅನಾಥ ಆಗ್ಬಿಡ್ತೀನಿ. ನನಗೂ ಯಾರೂ ಇಲ್ಲ, ನಿನಗೂ ಯಾರೂ ಇಲ್ಲ.
ಅರ್ಥ ಮಾಡ್ಕೊ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಹೇಳಿ ನಾನು ಹೇಳ್ತೀನಪ್ಪ. ನನ್ನ ಅಭಿಪ್ರಾಯ ಇದೇನೆ. ನಿನ್ನ ಅಭಿಪ್ರಾಯ ಏನು ಅಂತ ನೀನು ಹೇಳ್ಬೋದಲ್ಲ. ಅವ ಏನೇ ಅಂದ್ರೂ ಕೇಳಲ್ಲ ಕಣಮ್ಮ. ನಾನು ಅದಕ್ಕೆ ಹೇಳಿದ್ದು, ಸುಮ್ಮನೆ ಪಾಡಿಗೆ ನಾವು ಇರೋಣ ಕಣಮ್ಮ ಅಂತ ಹೇಳಿ. ಒಳ್ಳೆ ಮಾತಿಗೆ ಬೆಲೆ ಇಲ್ಲ. ನನ್ನ ಮಗಳು ಎಷ್ಟು ಒಳ್ಳೆ ರೀತಿಯಿಂದನ ಅನುತಂದಿಂದನೇ ಇರಬೇಕು, ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಹೇಳಿ ಅವಳು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾಳೆ. ನಿಮ್ಮಪ್ಪ ನಿಮ್ಮಮ್ಮ ತಗೋ ನೀನು ಚೆನ್ನಾಗಿದ್ದಂಗೆ ಆಗುತ್ತೆ, ನೀನು ಹೆಂಡ್ತಿ ತಗೋ ಚೆನ್ನಾಗಿದ್ದಂಗೆ ಆಗುತ್ತೆ, ಇವಳು ತಗೋ ಚೆನ್ನಾಗಿದ್ದಂಗೆ ಆಗುತ್ತೆ. ಫಸ್ಟ್ನೇ ಹೆಂಡ್ತಿ ಅವಳು ಆಗ್ತಾಳೆ, ಎರಡನೇ ಹೆಂಡ್ತಿ ಇವಳು ಆಗ್ತಾಳೆ. ಏನು ಮಾಡೋಕ್ಕಾಗಲ್ಲ, ಅವಳಿ ಮಕ್ಕಳಾಗಲ್ಲ ಅಂತ. ಈಗ ಮೊದಲೆಲ್ಲನ ಒಬ್ರಿಗೆ ಯಾರಿಗಾನ ಮಕ್ಕಳಾಗಲಿಲ್ಲ ಅಂತಂದ್ರೆ ಇನ್ನೊಂದು ಮದುವೆ ಮಾಡಕಮ್ಮರು. ಹಂಗೆ ಅವಳಿ ಮಕ್ಕಳಾಗಲ್ಲ ಅಂತೇಳಿ ನೀನು ವೀಜಿನ ಮದುವೆ ಆಗಿದೆಯಾ ಅಷ್ಟೇ ತಾನೇ. ಯಾಕೆ ಸುಮ್ಮನೆ ಇವಾಗ ಇಲ್ಲದ್ದು ಯಾಕೆ ಸುಮ್ಮನೆ ಸಮಸ್ಯೆಗಳು ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನೀನು ಹಿಂಗೆ ಕೂಗಾಡಿ ಹಾರಾಡಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ತಿನ್ಕೊಂಡು ಅಲ್ಲೂ ಇಲ್ಲೂ ಮಲ್ಕೊಂಡು ನೀನೆಲ್ಲ ಓಡಾಡೋದ್ರಿಂದ ಏನೂ ಆಗಲ್ಲ ಕಣಪ್ಪ. ಚೆನ್ನಾಗಿತ್ಕೊಂಡು ಹೋದ್ರೆ ನೀನು ಚೆನ್ನಾಗಿರ್ತೀಯ, ಇಲ್ಲಾಂದ್ರೆ ನೀನು ಬೀದಿಗೆ ಬೀಳ್ತೀಯ ಅಷ್ಟೇ. ಯಾವುದೇ ಕಾರಣಕ್ಕೂ ಇವಳನ್ನ ನಂಬೋದಕ್ಕಾಗಲ್ಲ. ನಾನು ಇವಳ ಜೊತೆ ಚೆನ್ನಾಗಿರ್ತೀನಿ ಅಂತ ಚೆನ್ನಾಗಿರ್ಬೋದು, ಆಮೇಲೆ ಮತ್ತೆ ಒಂದಿನ ಮೋಸ ಮಾಡ್ತಾಳೆ. ನಾನು ಅವಾಗ ಏನು ಮಾಡೋಣ? ಇವಳು ನಂಬ್ಕೊಂಡು ಬಂದಿದ್ದಕ್ಕೆ ಸಾಕು. ಇವಾಗ ಅನುಭವಿಸಿರೋದೇ ಸಾಕು ನನಗೆ. ಮತ್ತೆ ನಾನು ಅನುಭವಿಸೋದಕ್ಕೆ ತಯಾರಿಲ್ಲ. ಅಯ್ಯೋ, ನನ್ನಿಂದ ಏನು ತಪ್ಪಾಗಲ್ಲ ಅಂತ ಹೇಳಿದೆ ತಾನೇ ನಿಮಗೆ. ನಾನು ಭರವಸೆ ಕೊಡ್ತೀನಿ ನಿಮಗೆ. ಎಲ್ಲರೂ ಚೆನ್ನಾಗಿರೋಣ, ಸುಗುಣನ ಹತ್ರ ಹೋಗೋಣ ಇಬ್ರು. ಸುಗುಣನೇ ಮನೆ ಯಜಮಾನಿ ಆಗಲಿ. ನಾವಿಬ್ಬರು ಬೇಕಾದ್ರೆಲ್ಲ ದುಡ್ದು ತಂದು ಸುಗುಣನ ಕೈಗೆ ಕೊಡೋಣ. ಅವಳೇ ಯಜಮಾನಿ ಆಗಲಿ. ನಾನು ಭರವಸೆ ಕೊಡ್ತಾ ಇದ್ದೀನಿ, ನನ್ನಿಂದ ಈ ತಪ್ಪು ಆಗಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ. ಇಷ್ಟಕ್ಕೂ ಇನ್ನೂ ಹೆಂಗೆ ಹೇಳ್ಬೇಕು ನಿಮಗೆ? ಇನ್ನೂ ನನ್ನ ಮೇಲೆ ನಿಮಗೆ ನಂಬಿಕೆ ಬಂದಿಲ್ಲ ಅಂತಂದ್ರೆ ನಾನು ಯಾವ ರೀತಿ ನಿಮಗೆ ಪ್ರೂವ್ ಮಾಡಬೇಕು? ಯಾವ ರೀತಿ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ವರ್ಷ ಅವರೇ. ನನಗೇನೇಂದ್ರೂ ನಿನ್ನ ಮೇಲೆ ನಂಬಿಕೆ ಇಲ್ಲ ವಿಜಿ. ಏನೇ ಹೇಳೋ ನೀನು, ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಆಲೆ ಸರಿಯಾಗಿ ಕೊಟ್ಟಲ್ಲ ಚಿಪ್ಪು. ಆ ಚಿಪ್ಪಿಂದ ನನಗೆ ಗೊತ್ತಾಗ್ತೈತಿ. ನಾನು ನಿನ್ನಿಂದ ತುಂಬ ಬುದ್ಧಿ ಕಲ್ಕೊಬಿಟ್ಟೆ. ನಮ್ಮ ಮನೆಗೆ ಹೋದೆ, ಅಲ್ಲೂ ಇಲ್ಲೂ ಓಡಾಡಿದೆ, ಕೂತ್ಕೊಂಡೆ. ನಮ್ಮ ಅಪ್ಪನೂ ಮಾತಾಡಿಸ್ಲಿಲ್ಲ, ನಮ್ಮ ಅಣ್ಣನೂ ಮಾತಾಡಿಸ್ಲಿಲ್ಲ, ನಮ್ಮ ಅಮ್ಮನೂ ಮಾತಾಡಿಸ್ಲಿಲ್ಲ, ಯಾರೂ ಮಾತಾಡಿಸ್ಲಿಲ್ಲ ನನಗೆ. ಏನು ಮಾಡಲಿ ಇವತ್ತು? ನಾನು ಎಲ್ಲರನ್ನೂ ದೂರ ಮಾಡ್ಕೊಬಿಟ್ನಲ್ಲ. ಏನೇ ಆದ್ರೂ ನನಗೂ ಆ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಪತ್ರದಲ್ಲಿ ಬರ್ಕೊಡ್ಬೋದು. ಆದ್ರೆ ನನ್ನ ಮನಸ್ಸಲ್ಲಿರೋದು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಹೆಂಡ್ತಿ ಅನ್ನೋದು ಅದು ಇದ್ದೇ ಇರುತ್ತೆ ಮನಸ್ಸಲ್ಲಿ. ಪತ್ರದಲ್ಲಿ ಬರೆದಿದ್ದೀನಿ ಹೊರತು ಮನಸ್ಸಲ್ಲಿ ಅದನ್ನು ಅಳಿಸೋದಕ್ಕಾಗಲ್ಲ. ನೀವು ಪತ್ರದಲ್ಲಿ ಬರ್ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಹೋಗೈತೆ ಅಂತ ನೀನು ತಿಳ್ಕೊಬೇಡ. ನನಗೇನೇ ಅಂದರೂ ನಮ್ಮಪ್ಪ ನಮ್ಮಮ್ಮನ ಬೆಲೆ ಎಲ್ಲ ಇವಾಗ ಅರ್ಥ ಆಗ್ತೈತೆ. ಅವರೆಲ್ಲ ದೂರ ಆದಮೇಲೆ ಅರ್ಥ ಆಗ್ತೈತೆ ನನಗೆ ಯಾರೂ ಇಲ್ಲ ಅಂತ ಹೇಳಿ. ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಹೆಂಗಾಯಿತು ನನಗೆ. ಏನಾಯಿತು ನನ್ನ ಜೀವನ ಈಗ ಕೊಟ್ಟೋಯ್ತು ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ. ಬಾರೆ ಫಸ್ಟ್ ಹೊರಗೆ ಹೋಗ್ಬಾರೆ. ಹೊರಗೆ ಹಾಕೋದಾದ್ರೆ ಹಾಕ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನನ್ನ ಮೇಲೆ ನಿಮಗೆ ನಂಬಿಕೆ ಬಂದಿಲ್ಲ ಅಂತಂದ್ರೆ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಾ ಇದ್ದೀವಿ ಅಂದಮೇಲೆ ಹಾಕ್ರಿ. ಅದರಿಂದ ನಿಮ್ಗೆ ಏನಾದರೂ ಸಂತೋಷ ಸಿಗುತ್ತಾ? ಅದರಿಂದ ಏನಾದರೂ ನನ್ನ ಮೇಲೆ ನಂಬಿಕೆ ಬರುತ್ತಾ? ಹಾಕ್ರಿ. ಹೊರಗೆ ಹಾಕ್ರಿ ಮನೆಯಿಂದಾನ. ಬಾರೆ ಫಸ್ಟ್ ಹೊರಗೆ ಹೋಗ್ಬಾ ಫಸ್ಟು. ಈಗ ನಾನು ನಿನ್ನ ಕಣ್ಣೆದ್ರಿಗೆ ನನ್ನ ಫೋನ್ ವಿಚಾರಕ್ಕೆ ತಾನೇ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದು. ನನ್ನ ಫೋನ್ ತೆಗೆದು ಹೊಡಿತೀನಿ. ನಾನು ಸುಗುಣನ ಹತ್ರ ಚೆನ್ನಾಗಿರ್ತೀನಿ ಅಂತ ದೇವ್ರ ಫೋಟೋದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಅದಿಷ್ಟು ಮೇಲೂ ನಿನ್ನ ನಂಬಿಕೆ ಬರಲಿಲ್ಲ ಅಂತಂದರೆ ಬೇಕಾದರೆ ಹೊರಕ್ಕೆ ಹಾಕು. ಹೊರಕ್ಕೆ ಹಾಕು ಬೇಕಾದರೆ. ನಾನು ಅವಾಗ ಬೇಕಾದ್ರೆ ನನ್ನ ಜೀವನ ನಾನು ನೋಡಿಕೊಂಡು ನನಗೆ ಏನೋ ದೇವರು ಹೆಂಗೆ ನನ್ನ ಜೀವನ ಹೆಂಗೆ ರೂಪಿಸ್ತಾನೋ ಆಗ ಹಂಗಿರ್ತೀನಿ. ಹೋಗಿ ನಾನು ನಿನಗೆ ಪ್ರೂವ್ ಮಾಡ್ಬೇಕು ತಾನೆ. ನನಗೇನು ಬಿಡೋದಿಲ್ಲ, ನನಗೇನು ಬೇಡ. ನಾನು ಯಾವ ಸವಸಕ್ಕೂ ಹೋಗೋದಿಲ್ಲ. ನನ್ನ ಫೋನಿಂದ ತಾನೇ ನಿಮಗೆಲ್ಲ ಇಷ್ಟೊಂದು ಮನಸ್ಸಿನ ನೋವಾಗಿರೋದು ಅಂತ ನಾನು ಫೋನ್ನೇ ಹೊಡಿಬೇಕು ಅಂತ ಇದ್ದೀನಿ. ಫೋನ್ ತೊರಗಿಲಿ, ಹೊಡಿತೀನಿ. ಇವ್ರ ಕಣ್ಣೆದ್ರಿಗೆ ನನ್ನ ಫೋನೆಲ್ಲ ಪೀಸ್ ಆಗಂಗೆ ಹೊಡೆದಾಕ್ತೀನಿ. ಹೋಗಮ್ಮ ತಗೊಂಬ ಫೋನು. ನಾನು ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದರೆ ವರ್ಷಕ್ಕೆ ನನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಏನು ಹೇಳಲಿ? ಏನು ಹೇಳೋದಕ್ಕೂ ಆಗ್ತಾ ಇಲ್ಲ. ಇವಾಗ ನನಗಂತೂ ತುಂಬ ಬೇಜಾರಾಗ್ತೈತೆ. ಚೆನ್ನಾಗಿರಬೇಕು ಅಂತ ನಾನು ಅಂದ್ಕೊಂಡೆ, ಆದರೂ ನನ್ನ ಮೇಲೆ ನಂಬಿಕೆ ಇಲ್ಲ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.